ನಮಸ್ಕಾರ ಎಲ್ಲರಿಗೂ. ಮಿಸಸ್ ಲಾಕ್ಸ್ ಚಾನಲ್ಗೆ ಎಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇವತ್ತು ನಾವು ಒಂದು ವಿಶೇಷವಾದಂತಹ ವಿಡಿಯೋ ಮಾಡುವ. ಅದು ಏನಂತ ಹೇಳಿದರೆ, ಈ ಪೆರಡಾಲ ದೇವಸ್ಥಾನ, ರಾಜಡ್ಕದ ಹತ್ತಿರದ ಪೆರಡಾಲ ದೇವಸ್ಥಾನದಲ್ಲಿ ಬ್ರಹ್ಮಕಲಶೋತ್ಸವ ಮತ್ತು ನವೀಕರಣ ಬ್ರಹ್ಮಕಲಶೋತ್ಸವ ನಡೀತಾ ಇದೆ. ಈ ಸಂದರ್ಭದಲ್ಲಿ ಅಲ್ಲಿರುವಂತಹ ಒಂದು ದೈವ ಸಾನ್ನಿಧ್ಯಗಳು ಅಥವಾ ದೇವರ ಸಾನ್ನಿಧ್ಯ ಏನಿದೆ ಅದು ತುಂಬ ಮುಖ್ಯವಾದಂತಹ ಒಂದು ವಿಷಯ. ಯಾರೆಲ್ಲ ಕಷ್ಟದಲ್ಲಿದ್ದೇವೆ ಅವರೆಲ್ಲ ಆ ದೇವರನ್ನು ನಂಬಿ ಅಲ್ಲಿ ವಿಶೇಷವಾದಂತಹ ದೈವ ಶಕ್ತಿಗಳು ಅಂದರೆ ಕುಟ್ಟಿಚ್ಚಾತ ದೈವ, ಪಿಳಿಚಾಮುಂಡಿ, ಹೀಗೆ ಕೆಲವೊಂದು ಸಾನ್ನಿಧ್ಯಗಳು ಅಲ್ಲಿ ಇವೆ. ವಿಶೇಷವಾದಂತಹ ಒಂದು ಶಕ್ತಿ ಇದೆ. ಕುಟ್ಟಿಚಾತ ದೈವ ಅಂತ ಹೇಳಿದರೆ ಅಲ್ಲಿ ನಾವು ಅದರ ಕಾರಣಕ್ಕೆ ಎಷ್ಟು ಇದೆ ಅಂತ ಹೇಳಿದರೆ, ಅದು ಅವರವರ ಅನುಭವಕ್ಕೆ ಬಂದ ಮಾತುಗಳು. ಉದಾಹರಣೆಗೆ ನಾನೇ ಹೇಳ್ತೇನೆ, ನಾನು ಮುಂದೆ ವಿಡಿಯೋದಲ್ಲಿ ಹೇಳ್ತೇನೆ ಅದನ್ನು, ಏನು ಅದರಿಂದ ನನಗೆ ಅನುಭವ ಆಗಿದೆ ಅನ್ನೋದನ್ನು ನಾನು ನಿಮಗೆ ಮುಂದೆ ವಿಡಿಯೋದ ಮೂಲಕ ತಿಳಿಸ್ತೇನೆ. ಅದರ ಮೊದಲು ಆ ಸ್ಥಳ ಸಾನ್ನಿಧ್ಯದ ವಿಶೇಷತೆ ಅಂದರೆ ಇತಿಹಾಸ ಏನು ಎಂಬುದನ್ನು ಶ್ರೀಶಾ ಅವರು ಹೇಳಿಕ್ಕಿದ್ದಾರೆ. ಅವರ ಬಾಯಿಂದಲೇ ನಾವು ಕೇಳಿ ತಿಳ್ಕೊಳ್ಳೋಣ ಅಲ್ಲಿಯ ವಿಶೇಷತೆ ಏನು ಎಂಬುದನ್ನು. ಮತ್ತು ನಿಮ್ಮಲ್ಲಿ ಯಾರಿಗಾದರೂ ಒಂದು ಕಳೆದು ಹೋದಂತಹ ವಸ್ತುಗಳಾಗಿರ್ಬೋದು. ಹೀಗಿರುವಾಗ ಅಲ್ಲಿಯ ಒಂದು ಕುಟ್ಟಿಚಾತ ದೈವಕ್ಕೆ ನೀವು ಏನು ಹರಕೆ ಹೇಳಿಕೊಂಡಿದ್ದೀರಾ ಅದು ಖಂಡಿತವಾಗಿ ಕೂಡ ನೆರವೇರ್ತದೆ ಅನ್ನೋದನ್ನು ಈ ಮೂಲಕ ನಿಮಗೆ ತಿಳಿಸಲಿಕ್ಕೆ ನನಗೆ ಸಂತೋಷವಾಗ್ತದೆ. ಸರ್ ನಮಸ್ತೆ. ನಮಸ್ತೆ, ನಾನು ಡಾಕ್ಟರ್ ಶೇಷಕುಮಾರ್ ಅಂತೇಳಿ ಪೆರಡಾಲದ ಬ್ರಹ್ಮಕಲಶೋತ್ಸವ ಸಮಿತಿಯ ಜೊತೆ ಕಾರ್ಯದರ್ಶಿ, ಹಾಗೆ ಪ್ರಚಾರ ಸಮಿತಿಯ ಅಧ್ಯಕ್ಷನೂ ಕೂಡ ಹೌದು. ನಾವು ಬ್ರಹ್ಮಕಲಶೋತ್ಸವದ ಈ ಶುಭ ವೇಳೆಯಲ್ಲಿದ್ದೇವೆ. ಸುಮಾರು 800-900 ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ಕುಂಬಳೆ ಸೀಮೆಯ ಬಹಳ ಪ್ರಮುಖವಾದಂತಹ ದೇವಸ್ಥಾನಗಳಲ್ಲಿ ಒಂದು. ಕುಂಬಳೆ ಸೀಮೆಯ ಅಡೂರು, ಮಧೂರು, ಕಾವು, ಕಣ್ಯಾರ ಎನ್ನುವಂತಹ 4 ಸೀಮಾ ದೇವಸ್ಥಾನಗಳ ನಂತರದ 5ನೇ ಸ್ಥಾನ ಪೆರಡಾಲಕ್ಕಿದೆ ಎನ್ನುವುದಾಗಿ ಹಿರಿಯರು ಹೇಳಿದಂತಹ ಮಾತುಗಳು. ನಮ್ಮ ಮಾಯಿಪಾಡಿ ಅರಸು ಮನೆತನ ಅಥವಾ ಆ ಮಾಯಿಪಾಡಿ ಅರಸೊತ್ತಿಗೆ ಏನುಂಟೋ ಅದರಲ್ಲಿರುವಂತಹ ಯುವರಾಜರ ಪಟ್ಟಾಭಿಷೇಕ ಆಗುತ್ತಾ ಇದ್ದಂತಹ ಪ್ರದೇಶ ಇದು ಎನ್ನುವುದಾಗಿ ಕೂಡ ಇತಿಹಾಸ ಹೇಳುವಂತಹ ವಿಚಾರಗಳು. ಹಾಗೆಯೇ ಅದಕ್ಕೆ ಪೂರಕವಾಗಿ ಪಟ್ಟಾಜೆ ಎನ್ನುವಂತಹ ಪ್ರದೇಶವು ಕೂಡ ಇಲ್ಲಿ ಸಮೀಪದಲ್ಲಿದೆ. ಅದೇ ರೀತಿ ಒಂದು ನಿಷೇಧ ಇತ್ತು, ಕುಂಬಳಕಾಯಿಗೆ ಒಂದು ನಿಷೇಧ ಇತ್ತು ಒಂದು ಮೊದಲಿಗೆ. ಈಗಿನ ಬ್ರಹ್ಮಕಲಶದ ಸಂದರ್ಭದಲ್ಲಿ ನಾವು ಅದನ್ನು ಕಾಲಕ್ಕೆ ಅನುಸರಿಸಿ ಬದಲಾಯಿಸಿಕೊಂಡಿದ್ದೇವೆ. ಅದಕ್ಕೂ ಕೂಡ ಹಾಗೆ ಪರಿಹಾರ ಕಾರ್ಯಗಳು ಇತ್ಯಾದಿಗಳನ್ನೆಲ್ಲ ಮಾಡಿಕೊಂಡು ಬದಲಾಯಿಸಿದ್ದೇವೆ. ನಿಷೇಧ ಯಾಕೆ ಬಂತು ಅಂತ ಹೇಳಿದರೆ, ಅದು ಯಾವುದೊಂದು ಕಾಲಘಟ್ಟದಲ್ಲಿ ಯುವರಾಜರ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಪಟ್ಟದಿಂದ ಆಜ್ಞೆ ಹೊರಡಿಸಿದ್ರು, ಮಾತು ಆಯಿತು ಅಲ್ಲಿ ಎನ್ನುವಂತಹದ್ದು. ಆಜ್ಞೆ ಪ್ರಕಾರವಾಗಿ ಉತ್ತರಾಧಿಕಾರಿಗಳು ಅಂದರೆ ಈ ಯುವರಾಜರು ಅಕಾಲ ಮೃತ್ಯುವಿಗೆ ಒಳಗಾದಾಗ ಮಾತ್ರ ಇಲ್ಲಿ ಕುಂಬಳಕಾಯಿಯ ಬಳಕೆ ಮಾಡಬಹುದು ಎನ್ನುವಂತಹ ಒಂದು ಆಜ್ಞೆಯನ್ನು ಹೊರಡಿಸಿದ್ರು. ಉದನೇಶ್ವರ ದೇವರು ಗಂಗೆಯಿಂದ ತಂದು ಇಲ್ಲಿ ಸ್ಥಾಪನೆಯಾದದ್ದು ಎನ್ನುವಂತಹ ಒಂದು ಹೇಳಿಕೆ ಇದೆ. ಹಲವಾರು ವರ್ಷಗಳ ಇತಿಹಾಸವನ್ನು ಈಗಾಗಲೇ ಹೇಳಿದ ಹಾಗೆ ಸುಮಾರು 800-900 ವರ್ಷಗಳ ಇತಿಹಾಸ. ಒಬ್ಬರು ಮುನಿಗಳು ಇಲ್ಲಿ ತಪಸ್ಸು ಮಾಡಿ ಇಲ್ಲಿನ ಒಂದು ಸಾನ್ನಿಧ್ಯವನ್ನು ಕಂಡುಕೊಂಡು ಶಾಸ್ತಾರ ಸಾನ್ನಿಧ್ಯ ಇತ್ತು. ಅದಕ್ಕೆ ಇಲ್ಲಿ ಒಂದು ಶಿವ ಸಾನ್ನಿಧ್ಯವು ಕೂಡ ಇಲ್ಲಿ ಅಗತ್ಯ ಎನ್ನುವಂತಹ, ಇಲ್ಲಿ ಒಂದು ನೆಲೆ ಆಗಬೇಕು ಎನ್ನುವಂತಹ ಒಂದು ಆ ತಪೋ ನಿಧಿಯವರ ಆ ಬಯಕೆಯಂತೆ ಅವರು ಗಂಗೆಗೆ ತೆರಳಿದ್ರು. ಸಂಕಲ್ಪ ಮಾಡಿಕೊಂಡು ಗಂಗೆಗೆ ತೆರಳಿ ವಾರಣಾಸಿಯ ಗಂಗೆಯಿಂದ ಶಿವಲಿಂಗವನ್ನು ಎತ್ತಿದ್ರು. ನೋಡುವಾಗ ಆ ಶಿವಲಿಂಗದ ಆಕಾರ ಸರಿಯಾಗಿಲ್ಲ, ಒಂದು ಭಾಗ ಉಬ್ಬಿಕೊಂಡುಂಟು ಅಂತೇಳಿ ಅದನ್ನು ಪುನಃ ನೀರಿನ ಹರಿವಿನ ಕೆಳಭಾಗಕ್ಕೆ ಹಾಕಿ ಆಮೇಲೆ ಸ್ವಲ್ಪ ಮೇಲೆ ಬಂದು ಮತ್ತೆ ಮರಳಿ ಎತ್ತಿದರೆ ಅದೇ ಲಿಂಗವೇ ಕೈಗೆ ಸಿಕ್ಕಿತಂತೆ. ಹಾಗೆ 2-3 ಬಾರಿ ಮಾಡಿದರೂ ಕೂಡ ಅದೇ ಲಿಂಗವೇ ಕೈಗೆ ಸಿಗುವಾಗ ಇದುವೇ ಇಲ್ಲಿಗೆ ಪೆರಡಾಲಕ್ಕೆ ಸಂಕಲ್ಪಿತವಾದಂತಹ ದೈವ ಸಂಕಲ್ಪಿತವಾದಂತಹ ಲಿಂಗ ಎನ್ನುವಂಥದ್ದು ಅವರು ಅರಿತುಕೊಂಡರು. ಅದರಿಂದಲೇ ನಮಗೆ ಗೊತ್ತಾಗ್ತದೆ ಎಷ್ಟು ಕಾರಣಿಕಯುತವಾದಂತಹ ಉದನೇಶ್ವರ ಎನ್ನುವುದಾಗಿ. ಉದನ ಈಶ್ವರ ಅಂದರೆ ಜೀವಾತ್ಮರನ್ನು ಉದ್ಧರಿಸಿ ಪರಮಾತ್ಮನಲ್ಲಿ ಲೀನವಾಗಿಸುವ ದೇವರು ಎನ್ನುವುದಾಗಿ ಪ್ರತೀತಿ ಹೇಳಿಕೆ ಇದೆ. ಹಾಗೆ ನಂಬಿದವನಿಗೆ ಖಂಡಿತವಾಗಿಯೂ ಜೀವನದಲ್ಲಿ ಒಂದು ಉದ್ಧಾರ ಆಗುತ್ತದೆ. ಅದಕ್ಕೆಲ್ಲದಕ್ಕೂ ಕೂಡ ನಮ್ಮ ಈ ಒಂದು ಪರಿಸರದ ಭಕ್ತರೇ ಸಾಕ್ಷಿ. ನನ್ನ ವೈಯಕ್ತಿಕವಾಗಿ ಕೂಡ ನನಗೆ ಹಲವು ಬಾರಿ ಅಂತಹ ಅನುಭವಗಳಾಗಿದೆ. ಕೈ ಬಿಡುವುದಿಲ್ಲ. ನಾವು ಮನಸಾರೆ ಪ್ರಾರ್ಥಿಸಿಕೊಳ್ಬೇಕು, ನಂಬಿಕೊಂಡು ನಡೆದರೆ ಖಂಡಿತವಾಗಿಯೂ ದೇವರು ಕೈ ಬಿಡುವುದಿಲ್ಲ. ಅದಕ್ಕೆ ಪೂರಕವಾಗಿ ಇಲ್ಲಿನ ಪರಿವಾರ ದೈವಗಳಾಗಿ ಶಾಸ್ತಾರ ಸಾನ್ನಿಧ್ಯ ಇದೆ. ಅಯ್ಯಪ್ಪ ವ್ರತಧಾರಿಗಳು ಅನೇಕ ಮಂದಿ ಇಲ್ಲಿಗೆ ಬಂದು ಧರಿಸಿಕೊಂಡು ತಮ್ಮ ಅಯ್ಯಪ್ಪ ದೀಕ್ಷೆಯನ್ನು ಪುನಃ ಇಲ್ಲಿಯೇ ಪೂರ್ತಿಗೊಳಿಸಿ ತೆರಳುವವರಿದ್ದಾರೆ.
ಅವರಿಗೂ ಕೂಡ ಹಾಗೆ ಅನೇಕ ಅಭೀಷ್ಟಗಳು ಸಿದ್ಧಿಯಾಗಿವೆ. ಅದರ ಜೊತೆಯಲ್ಲಿ ಕುಟ್ಟಿಚ್ಚಾತ ಎನ್ನುವಂತಹ ಬಹಳ ಕಾರಣಿಕ ಶಕ್ತಿಯೂ ಕೂಡ ಇಲ್ಲಿ ಇದೆ. ಕುಟ್ಟಿಚ್ಚಾತ ದೈವವು ಇಲ್ಲಿಗೆ ಸಂಹಾರ ಮೂರ್ತಿಯಾಗಿ ಕಳುಹಿಸಲ್ಪಟ್ಟದ್ದು. ಇಲ್ಲಿನ ಅರ್ಚಕ ವೃತ್ತಿಯಲ್ಲಿರುವಂತಹ ಯಾವುದೋ ಒಂದು ಕಾಲಘಟ್ಟದಲ್ಲಿ ಅರ್ಚಕ ವೃತ್ತಿಯನ್ನು ತಂತ್ರ ವರ್ಗದವರನ್ನು ನಿರ್ನಾಮ ಮಾಡುವುದಕ್ಕೋಸ್ಕರವಾಗಿಯೇ ಕಳುಹಿಸಲ್ಪಟ್ಟಂತಹ ದೈವ, ಆ ಮಾಂತ್ರಿಕ ಶಕ್ತಿ ಎನ್ನುವಂಥದ್ದು ನಂಬಿಕೆ. ಅದನ್ನು ಅರಿತಂತಹ ಇಲ್ಲಿನ ಆ ಮಹಿಮರು ಅದನ್ನು ಇಲ್ಲಿಯೇ ಸ್ತಂಭಿಸಿದ ಕೂಡಲೇ ಅವರ ನಡುವೆ ಮಾತುಕತೆಗಳಾಯಿತು. ಈ ದೈವದ ನಡುವೆ ಮತ್ತು ಇವರ ನಡುವೆ ಮಾತುಕತೆಗಳಾಯಿತು. ಬಿಟ್ಟು ಬಿಡು ನನ್ನನ್ನು ಅಂತೇಳಿ ಹೇಳಿಕೊಂಡ್ರು. ಆವಾಗ ಬಿಡಲಿಕ್ಕಾಗೋದಿಲ್ಲ, ನನ್ನನ್ನು ಏನು ವಿಸರ್ಜನೆ ಮಾಡುವುದು ಅಥವಾ ಅದಕ್ಕೆ ಬೇಕಾದಂಥ ಏರ್ಪಾಡು ಮಾಡುವುದು ಅಂತೇಳಿ ಹೇಳಿದ್ರಂತೆ. ಇಲ್ಲ, ನಾನು ಇಲ್ಲಿಯೇ ನೆಲೆಯಾಗುತ್ತೇನೆ, ದೇವರಿಗೆ ಪೂರಕವಾಗಿ ಇಲ್ಲಿನ ಸ್ಥಳದ ಕಾರಣಿಕತೆಯನ್ನು ಹೆಚ್ಚಿಸ್ತೇನೆ ಅಂತೇಳಿ ಹೇಳಿದ್ರಂತೆ. ಹಾಗಾದರೆ ಏನು ನಿನಗೆ ಸೇವೆ ಏನು ಕೊಡಬೇಕು? ನೀವೇನು ಬೇರೇನು ಕೊಡಬೇಕಾಗಿಲ್ಲ. ಆ ದೇವರ ನೈವೇದ್ಯದ ಹಾಗೆ ಒಂದು ಪಡೆ ಎನ್ನುವಂತಹ ಸಣ್ಣ ಒಂದು ಪ್ರಮಾಣ ನನಗೆ ಕೊಟ್ಟರೆ ಸಾಕು, ನಾನು ಅದನ್ನು ಮತ್ತೆ ಉಳಿದದನ್ನು ನನಗೆ ಬೇಕಾದದನ್ನು ಭಕ್ತರಿಂದ ನಾನು ಪಡ್ಕೊಳ್ತೇನೆ ಅಂತೇಳಿ ಹೇಳಿದ್ರಂತೆ. ಹಾಗೆ ಆ ರೀತಿಯಾಗಿ ಇಲ್ಲಿ ನೆಲೆಯಾಗಿದೆ. ಖಂಡಿತವಾಗಿಯೂ ಕಾರಣಿಕ ಶಕ್ತಿ ಅಂತ ಹೇಳಿದರೆ ತಪ್ಪಲ್ಲ. ಇಲ್ಲಿನ ಅನೇಕ ಮಂದಿ ಭಕ್ತರ ಮೂಲಕವಾಗಿ ದೂರದ ಅಮೇರಿಕದಲ್ಲಿರುವವರು ಕೂಡ ಯಾವುದಾದ್ರೂ ವಸ್ತುಗಳು ಕಳೆದುಕೊಂಡಾಗ ಕುಟ್ಟಿಚ್ಚಾತನಿಗೆ, ಪೆರಡಾಲದ ಕುಟ್ಟಿಚ್ಚಾತನಿಗೆ ಪಡೆ ಸಮರ್ಪಿಸ್ತೇನೆ ಅಂತೇಳಿ ಹೇಳಿದರೆ ಸಾಕು, ಕೂಡಲೇ ಅದು ಕೆಲವು ನಮ್ಮ ಕಣ್ಣೆದುರೇ ಇರುವಂಥ ವಸ್ತು ಕೂಡ ಕಾಣದೇ ಆಗಿರ್ತದೆ, ಅದು ಮರಳಿ ಸಿಕ್ಕಿಬಿಡ್ತದೆ. ಅಂತಹ ವಿಶೇಷತೆ ನನ್ನಲ್ಲಿ ಕೂಡ ಉಂಟು ಆ ಒಂದು ಉದಾಹರಣೆ, ಖಂಡಿತವಾಗಿ ಉಂಟು. ಬಹಳಷ್ಟು ಮಂದಿ ಹೇಳ್ತಾರೆ, ನಮ್ಮ ಕಣ್ಣೆದುರಲ್ಲೇ ಕಾಣೆಯಾದ ಹಾಗೆ ಅನಿಸ್ತದೆ, ಸಿಕ್ಕಿಬಿಡುತ್ತದೆ. ಅಥವಾ ಅದಕ್ಕೆ ಸಾಕ್ಷಿಯಾಗಿ ಅನೇಕ ಈ ಸಾರ್ವಜನಿಕ ರಸ್ತೆಯಲ್ಲಿ ಬಿದ್ದಿದ್ದಂಥ ವಸ್ತುಗಳು ಕೂಡ ಯಾರ ಕಣ್ಣಿಗೂ ಗೋಚರವಾಗಿದೆ, ಮರಳಿ ನಮ್ಮ ಕೈಗೆ ಸಿಕ್ಕಿಬಿಡುತ್ತದೆ. ಅಷ್ಟು ಕೂಡ ನಾವು ನಂಬಿಕೊಳ್ಬೇಕು ಸರಿಯಾಗಿ. ಆ ರೀತಿಯಾಗಿ ನಂಬಿಕೊಂಡು ಮುಂದುವರೆದರೆ ಖಂಡಿತವಾಗಿ ಇಂಬು ಕೊಡ್ತಾರೆ. ಅದೇ ರೀತಿ ನನಗೆ ಅನುಭವ ಆದಂತಹ ಒಂದು ವಿಷಯ. ಹೌದಲ್ಲ, ಖಂಡಿತವಾಗಿ ನಾನು ಮುಂದೆ ಹೇಳ್ತೇನೆ. ಸರಿ ಸರಿ. ಹಾಗೆ ಅನೇಕ ಕಾರಣಿಕ ಶಕ್ತಿಗಳಿಲ್ಲಿವೆ. ಪಿಲಿಚಾಮುಂಡಿ ದೈವ, ಅದು ಪ್ರತಿ ವರ್ಷವೂ ಕೂಡ ಶಿವರಾತ್ರಿಯ ಮರುದಿನ ಇಲ್ಲಿ ಕೋಲ ನಡೀತದೆ. ಅದು ಕೂಡ ಹಾಗೆ ತುಂಬ ಕಾರಣಿಕಯುಕ್ತವಾದಂಥ ಶಕ್ತಿ ಇರುವಂಥದ್ದು. ಇಲ್ಲಿ ಆಸುಪಾಸಿನಲ್ಲಿ ಹುಲಿಯ ಸಂಚಾರವೂ ಕೂಡ ಕೆಲವು ಮಂದಿಗೆ ಗೋಚರ ಆಗಿದೆ. ಅದು ದೈವಿಕ ಶಕ್ತಿಯ ಒಂದು ನೆಲೆ ಎಂಬುದಾಗಿ ನಾವು ತಿಳ್ಕೊಳ್ಬೋದು. ಸ್ವಲ್ಪ ದೂರದಲ್ಲಿ, ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಅಯ್ಯಂಗುರಿ ಅಂತೇಳಿ ಹೇಳುವ ಸ್ಥಳ ಇದೆ. ಅದು ಪಿಲಿಚಾಮುಂಡಿ ಭೈರವನ ಮೂಲ ಸಾನ್ನಿಧ್ಯ. ಅಲ್ಲಿನ ಅದೇ ಸಾನ್ನಿಧ್ಯವನ್ನು ಇಲ್ಲಿ ಭೈರವ ಮತ್ತು ಪಿಲಿಚಾಮುಂಡಿ ಆರಾಧನೆ ಇಲ್ಲಿ ದೇವಸ್ಥಾನದಲ್ಲಿ ನಡೀತದೆ. ಅದಲ್ಲದೆ ಇಲ್ಲಿ ನಾಗ ಸಾನ್ನಿಧ್ಯ ಇದೆ, ರಕ್ತೇಶ್ವರಿ ಸಾನ್ನಿಧ್ಯ ಇದೆ. ಹೀಗೆ ಕ್ಷೇತ್ರದ ಪರಿಸರದಲ್ಲಿ ತುಂಬ ಒಳ್ಳೆ ಪ್ರಶಾಂತಮಯವಾದಂತಹ ವಾತಾವರಣ ಇದು. ಅದೇ ರೀತಿ ಯಾವುದೇ ನಾಗರಿಕತೆಯ ಸದ್ದು ಗದ್ದಲದಿಂದ ದೂರವಾದಂತಹ ಪ್ರಕೃತಿ ರಮಣೀಯವಾದಂತಹ ಕ್ಷೇತ್ರ ಇದು. ಈ ದೇವಸ್ಥಾನದಲ್ಲಿ ಬಹಳ ಸುಸಜ್ಜಿತವಾದಂತಹ ಒಂದು ಸಭಾಭವನ ಕೂಡ ಇದೆ. ಹಾಗಿರುವಾಗ ಇಲ್ಲಿ ಧ್ಯಾನ ಮತ್ತು ಇಂತಹ ಇದಕ್ಕೆ ವಿಚಾರಗಳಿಗೂ ಕೂಡ ತುಂಬ ಅನುಕೂಲಕರವಾಗಿರುವಂತಹ ಪ್ರದೇಶ. ಅದೇ ನಿಟ್ಟಿನಲ್ಲಿ ಇಲ್ಲಿ ಬಹಳಷ್ಟು ವರ್ಷಗಳಿಂದ ಆರ್ಟ್ ಆಫ್ ಲಿವಿಂಗಿನಂತಹ ಅನೇಕ ಧ್ಯಾನ ಒಂದು ಕೋರ್ಸ್ಗಳು ಕೂಡ ಇಲ್ಲಿ ನಡೀತಾ ಬರ್ತಾ ಇದೆ. ಇಲ್ಲಿನ ಅದು ಕಾಯಮಾಗಿ ವರ್ಷಂಪ್ರತಿ ಒಂದು ಆರ್ಟ್ ಆಫ್ ಲಿವಿಂಗಿನ ಕೋರ್ಸ್ ಇಲ್ಲಿ ಕಡ್ಡಾಯವಾಗಿ ನಡೀತದೆ. ಅವರಿಗೆ ಅದು ಧ್ಯಾನಕ್ಕೆ ಒಳ್ಳೆಯ ಮಾಡಿಸಿದಂಥ ಜಾಗ ಇದು. ಬಹಳ ಪ್ರಶಾಂತವಾಗಿರುವಂತಹ ಪ್ರದೇಶ. ಇಲ್ಲಿನ ವಾತಾವರಣ ನೋಡುವಾಗಲೇ ಅಷ್ಟೇ ಸಿದ್ಧಿ ಮಾಡಿಕೊಳ್ಳಿಕ್ಕೆ, ಧ್ಯಾನ ಮಾಡಲಿಕ್ಕೆ ಮನಸ್ಸಿಗೊಂದು ಸಮಾಧಾನ ನೀಡುವಂತಹ ಪ್ರದೇಶ. ಹಾಗಾಗಿ ಹೇಳುವಂಥದ್ದು ಇದು ಖಂಡಿತವಾಗಿ ಕಾರಣಿಕ ಇರುವಂತಹ ಪ್ರದೇಶ. ಎಲ್ಲರೂ ಕೂಡ ಬನ್ನಿ, ಎಲ್ಲ ಭಕ್ತಜನರು ಕೂಡ. ಈಗ ನಾಳಿನ ದಿವಸ ಬ್ರಹ್ಮಕಲಶದ ಬಹಳ ವೈಭವ ಇದೆ, ಬನ್ನಿ. 22 ವರ್ಷಗಳ ನಂತರ ಬ್ರಹ್ಮಕಲಶ ಆಗ್ತಾ ಇದೆ. ಸುಮಾರು 50 ದಶಕಗಳ ಅಂದರೆ 50 ವರ್ಷಗಳ ನಂತರ ನವೀಕರಣ ಬ್ರಹ್ಮಕಲಶ ಆಗ್ತಾ ಇದೆ. ಅಂದರೆ ಬಾಲಾಲಯದಲ್ಲಿ ದೇವರನ್ನು ಸ್ಥಾಪಿಸಿ ಹಾಗೆ ನವೀಕರಣ ಕಾರ್ಯಗಳನ್ನೆಲ್ಲ ಕೈಗೊಂಡು ಇದೀಗ ಬ್ರಹ್ಮಕಲಶ ಆಗ್ತಾ ಇರೋದು. ಹಾಗಾಗಿ ವಿಶೇಷತೆ ಹೆಚ್ಚು. ಎಲ್ಲರೂ ಕೂಡ ಬನ್ನಿ, ಇಲ್ಲಿನ ಸಾನ್ನಿಧ್ಯವನ್ನು ನಂಬಿಕೊಂಡು ಭಕ್ತರಾಗಿ ತಮ್ಮ ಅಭೀಷ್ಟಗಳನ್ನು ಸಿದ್ಧಿಸಿಕೊಳ್ಳಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ತುಂಬ ಧನ್ಯವಾದಗಳು ಸರ್. ಧನ್ಯವಾದಗಳು.
ಇವರಿಗೆ ತುಂಬ ಸ್ವಾಗತವನ್ನು ತಮ್ಮ ಭಜನಾ ಸಂಘದ ಸೇವೆಯನ್ನು ನಡೆಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಿದ್ದಾರೆ. ತಾನೆ ಸಜ್ಜಿ ತಾನೆ ಸಜ್ಜಿ ಮಣ್ಣಿಗೆ
ನಾನು ಆಗಲೇ ಹೇಳಿದಂತೆ ನನಗೆ ಆದ ಈ ಕುಟ್ಟಿಚಾತ ದೈವಕ್ಕೆ ನಾವು ಹರಕೆ ಹೇಳಿಕೊಂಡ್ರೆ ಅದರಿಂದ ನಮಗೆ ಎಷ್ಟು ಬೇಗ ಅದರ ಒಂದು ಪರಿಣಾಮ ನಮಗೆ ಸಿಗ್ತದೆ ಅಂತ ಹೇಳಿದರೆ ನಾನು ಹೇಳ್ತೀನಿ ಕೇಳಿ. ಇದು ನನ್ನ ಕನ್ನಡಕ ಇದೇ ಕನ್ನಡಕ ಅಂತ ಇದು ಹೊಸತು ಮಾಡಿದ ಸಮಯದಲ್ಲಿ ಕಳೆದೋಯ್ತು ಅಂತ ಹೇಳಿದರೆ ನಾನು ಮನೆಯಲ್ಲಿ ಎಲ್ಲಿ ಇಟ್ಟಿದ್ದೇನೆ ಅಂತ ನನಗೆ ಹುಡುಕಿ ಸಾಕಾಯಿತು. ಅದು ಎಲ್ಲಿ ಇಟ್ಟದ್ದೋ ಅಲ್ಲ ಬಿದ್ದು ಹೋದ್ದೋ ಎಲ್ಲಿಂದ ತೆಗೆದಿಲ್ಲ. ನಾನು ಹುಲ್ಲಿಗೆ ಕೂಡ ಹೋಗಿದ್ದೇನೆ. ಹಾಗೆ ಹುಲ್ಲಿಗೆ ಹೋಗುವಾಗ ಇತ್ತ ಅಲ್ಲ ಅಲ್ಲಿ ಕಳೆದೋಯ್ತಾ ಎಲ್ಲಿ ಅಂತ ಗೊತ್ತಿಲ್ಲ ನನಗೆ. ಒಟ್ಟಾರೆಯಾಗಿ ನನಗೆ ನನ್ನ ಕನ್ನಡಕ ಕಳೆದೋಗಿತ್ತು. ಹಾಗೆ ಏನು ಮಾಡೋದಪ್ಪ ಅಂತೇಳಿ ನಾನು ಅದೇ ಚಿಂತೆಯಲ್ಲಿದ್ದೆ. ಹೊಸ ಕನ್ನಡಕ ಮಾಡಿದಷ್ಟೇ, ಮಾಡಿ 2-3 ದಿನ ಆಗಿದೆ ಅಷ್ಟೇ. ಇದು ಕಳೆದೋದ ಮೇಲೆ ನನಗೆ ತುಂಬ ಬೇಸರ ಆಯಿತು. ಏನು ಮಾಡೋದಪ್ಪ, ಎಂತ ಮಾಡೋದು, ಇದು ಇನ್ನು ಎಲ್ಲಿ ಹುಡುಕೋದು ಅಂತ ನನಗೆ ಸಿಕ್ಕಲೇ ಇಲ್ಲ. ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ಹುಡುಕಿದೆ, ಸಿಕ್ಕಲೇ ಇಲ್ಲ. ಮತ್ತು ಮಧ್ಯಾಹ್ನ ಅಷ್ಟು ಹೊತ್ತಾಗುವಾಗ ನನ್ನ ಫ್ರೆಂಡ್ ಒಬ್ಬರು ನನಗೆ ಫೋನ್ ಮಾಡಿದ್ದು ಹೀಗೆ ಎಂತ ಅವರ ವಿಷಯ ಎಂತ ಹೀಗೆ ಮಾತಾಡಲಿಕ್ಕೆ ಫೋನ್ ಮಾಡಿದ್ದು. ಹಾಗೆ ನಾನು ಅವರಲ್ಲಿ ಮಾತಾಡಿ ಹೇಳಿಕೊಂಡೆ, ನನ್ನ ಕನ್ನಡಕ ಹೀಗೆ ಕಳೆದೋಯ್ತು, ನನಗೆ ಓದಲಿಕ್ಕೂ ಆಗೋದಿಲ್ಲ, ಎಂತ ಮಾಡೋದು, ಕಣ್ಣೇ ಕಾಣೋದಿಲ್ಲ ಅಂತೇಳಿ ಹೇಳಿದೆ. ಅವರು ಹೇಳಿದರು, ಹಾಗಾದರೆ ಹೀಗೀಗೊಂದು ಪೆರಡಾಲ ದೇವಸ್ಥಾನದ ಕುಟ್ಟಿಚಾತ ದೈವಕ್ಕೆ ನೀವೊಂದು ಹರಕೆ ಹೇಳಿ, ಪಡೆ ಅನ್ನುವಂಥ ಒಂದು ಹರಕೆ ಹೇಳಿ, ಖಂಡಿತವಾಗಲೂ ನಿಮಗೆ ಸಿಗ್ತದೆ ಅಂತ ಹೇಳಿದರು. ಅವರು ಹೇಳಿದ ಕೂಡಲೇ ನಾನು ಅವರು ಹೇಳಿದಾಗೆ ಮಾಡಿದೆ. ಅಲ್ಲಿಗೆ ಹರಕೆ ಹೊತ್ತುಕೊಂಡೆ. ಹಾಗೆ ಇನ್ನು ನಾನು ಹೋಗಿ ಇನ್ನೊಮ್ಮೆ ಹುಡುಕ್ತೇನೆ ಅಂತೇಳಿ ಹರಕೆ ಹೇಳಿದ ನಂತರ ಹುಡುಕ್ತೇನೆ ಅಂತೇಳಿ ಅಂಗಳಕ್ಕೆ ಇಳಿದು 2 ಹೆಜ್ಜೆ ಮುಂದೆ ಹೋಗಿದ್ದೇನಷ್ಟೇ. ಅಷ್ಟಾಗುವಾಗ ಹುಲ್ಲಿನಡೆಯಲ್ಲಿ ಅಲ್ಲಿ ಬಿದ್ದಿತ್ತು ಕನ್ನಡಕ. ಅಷ್ಟ ತನಕ ಅಲ್ಲೆಲ್ಲ ಹುಡುಕಿದೆ, ನನಗೆ ಕಾಣಲೇ ಇಲ್ಲ. ಹುಲ್ಲಿನಡೆಯಲ್ಲಿ ಬಿದ್ದದ್ದು ಕೂಡಲೇ ನನಗೆ ಕಂಡಿತು, ನನಗೆ ಸಿಕ್ಕಿತು. ಎಷ್ಟು ಅಂದರೆ ಪರಿಣಾಮ ನೋಡಿ, ನಾನು ಹೇಳಿ ಅಂಗಳಲ್ಲಿ ಇಳಿಬೇಕಿದ್ರೆ ಅದು ನನಗೆ ಸಿಕ್ಕಿದೆ. ಅಷ್ಟು ಪವರ್ಫುಲ್ ಆದಂತಹ ಒಂದು ಶಕ್ತಿ ಸಾನ್ನಿಧ್ಯ ಅಲ್ಲಿದೆ. ನಿಮಗೆ ಕೂಡ ನಿಮ್ಮ ಜೀವನದಲ್ಲಿ ಕೂಡ ಈಗಿರುವ ಅನೇಕ ವಿಷಯಗಳು ಆಗಿರಬಹುದು. ಹಾಗಿರುವಾಗ ಅಲ್ಲಿಯ ಒಂದು ಸಾನ್ನಿಧ್ಯಕ್ಕೆ ನಾವು ಭಕ್ತಿಯಿಂದ ಹರಕೆ ಹೇಳಿಕೊಂಡ್ರೆ ನೆರವೇರುವುದನ್ನು ಖಂಡಿತವಾಗಿ ನೆರವೇರುತ್ತದೆ. ಈ ವಿಡಿಯೋವನ್ನು ನೋಡಿದ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಮುಂದೊಂದು ವಿಡಿಯೋವನ್ನು ನಿಮ್ಮ ಮುಂದೆ ಮಾಡಲಿಕ್ಕೆ ಬರ್ತೇನೆ. ಅಲ್ಲಿ ತನಕ ಎಲ್ಲರಿಗೂ ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.